ಆನ್ಲೈನ್ ಮೋಸದ ಜಾಲದ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಜನ ಮಾತ್ರ ಬುದ್ಧಿ ಕಲಿತಿಲ್ಲ. ವಿಡಿಯೋ ನೋಡಿದ್ರೆ ದುಡ್ಡು ಬರುತ್ತೆ ಅಂತ ಸಾಲ ಸೂಲ ಮಾಡಿ ಆನ್ಲೈನ್ ಆಪ್ಗೆ ಹಾಕಿದವ ಜೀವವನ್ನೇ ಬಿಟ್ಟಿದ್ದಾನೆ. ಅತ್ತ ಬೀದರ್ನಲ್ಲೂ ಆನ್ಲೈನ್ ಗೇಮ್ ಹುಚ್ಚಿಗೆ ಯುವಕನೊಬ್ಬ ಜೀವ ಬಿಟ್ಟಿದ್ದಾನೆ. ಚಟದ ಹಿಂದೆ ಬಿದ್ರೆ ಚಟ್ಟ ಖಾಯಂ ಅಂತಾರಲ್ಲ, ಇದಕ್ಕೆ ನೋಡಿ. ಹೆಣ್ಣಿನ ಚಟವೇ ಆಗ್ಲಿ, ಹಣದ ಚಟವೇ ಆಗ್ಲಿ, ಅತಿಯಾದರೆ ಚಟ್ಟ ಕಟ್ಟೋದು ಗ್ಯಾರಂಟಿ. ಅದರಲ್ಲೂ ಈ ಮೊಬೈಲ್ ಆಪ್ ದಂಧೆಗೆ ಬಿದ್ರಂತೂ ಮುಗಿದೇ ಹೋಯ್ತು. ಕಳೆದೆರಡು ತಿಂಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ RCP ಆಪ್ನ ಹಾವಳಿ ಜೋರಾಗಿ ಸದ್ದು ಮಾಡ್ತಿತ್ತು. ಮೊದಲು ಒಂದಿಷ್ಟು ಹಣ ಹೂಡಿಕೆ ಮಾಡೋದಂತೆ, ಆಮೇಲೆ ವಿಡಿಯೋ ನೋಡೋದಂತೆ. ವಿಡಿಯೋ ನೋಡ್ತಾ ಇದ್ದಂತೆಲ್ಲ RPC ಅಕೌಂಟ್ಗೆ ಹಣ ಜಮೆ ಆಗ್ತಾ ತಿಂಗಳ ಕೊನೆಗೆ ಕೈ ತುಂಬಾ ಕಾಸು ಬರುತ್ತಂತೆ. ಇಂಥ ನೌಟಂಕಿ ಆಪ್ ನಂಬ್ಕೊಂಡ ಅದೆಷ್ಟೋ ಮಂದಿ ಸಾವಿರದಿಂದ ಲಕ್ಷದವರೆಗೂ ಸುರಿದಿದ್ರು. ಇದೇ ರೀತಿ ಸಾಲ ಸೂಲ ಮಾಡಿಕೊಂಡು 85,000 ಹಾಕಿದವ ದುರಂತ ಅಂತ್ಯ ಕಂಡಿದ್ದಾನೆ. ಆನ್ಲೈನ್ ಆಪ್ಗಳ ಹುಚ್ಚಿಗೆ ಬಿದ್ದು ಪ್ರಾಣವನ್ನೇ ಬಿಟ್ಟಿದ್ದಾನೆ. ಈಗ ನಾವು ನೆಟ್ವರ್ಕ್ನಲ್ಲಿ ನಮಗೆ ಲಕ್ಷ ಕೊಡ್ತಾರೆ, ಕೋಟಿ ಕೊಡ್ತಾರೆ ಅಂತ ಹೇಳಿ ನಾವು ಆಮಿಷಕ್ಕೆ ಒಳಗಾದರೆ ಅದು ನಾವು ಏನು ದುಡಿತೇವೆ ಅದು ಮಾತ್ರ ನಮಗೆ ಸಿಗುವಂಥದ್ದು. ಅದರ ಹೊರತಾದ ಯಾವುದೇ ಹೆಚ್ಚುವರಿ ಹಣ ಅಥವಾ ಬೇರೆ ಅಡ್ಡ ಮಾರ್ಗದಿಂದ ಬರುವ ಹಣ ನಮಗೆ ಸಿಗುವಂಥದ್ದಲ್ಲ ಎಂಬ ಸಿಂಪಲ್ ಜ್ಞಾನ ಜನರಿಗೆ ಇರಬೇಕು. ಅದು ಇಲ್ಲದೇ ಇದ್ದರೆ ನೀವು ನಿಮ್ಮ ಪ್ರಾಣವನ್ನು ಕಳ್ಕೊಳ್ತೀರಿ. ಇವನ ಹೆಸರು ಸೂರ್ಯ ಅಂತ. ಮಂಗಳೂರಿನ ಮೂಡುಶೆಡ್ಡೆಯ ಯುವಕ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಗೀತ ಆನ್ಲೈನ್ ಆಪಿನ ಹುಚ್ಚಿಗೆ ಬಿದ್ದು ಇರೋ ಕೆಲಸವನ್ನು ಬಿಟ್ಟಿದ್ದ. ತಿಂಗಳೆಲ್ಲ ವಿಡಿಯೋ ನೋಡಿದವ ಇವತ್ತು ದುಡ್ಡು ಬರುತ್ತೆ, ನಾಳೆ ದುಡ್ಡು ಬರುತ್ತೆ ಅಂತ ಕಾದಿದ್ದೇ ಬಂತು. ತಿಂಗಳಾದ್ಮೇಲೆ ಹಣ ಡ್ರಾ ಮಾಡೋಕೆ ಹೋದ್ರೆ ಡಿಸೆಂಬರ್ 24ಕ್ಕೆ ಡ್ರಾ ಆಗತ್ತೆ ಅಂತ ತೋರಿಸಿದೆ. ಹೀಗಾಗಿ 24ಕ್ಕೆ ಹೋದ್ರೆ ಅಕೌಂಟ್ ಆಕ್ಟಿವೇಶನ್ಗೆ ಮತ್ತೆ ಹಣ ಹಾಕಿ ಎಂದಿದೆ. ಯಾವಾಗ ತಾನು ಮೋಸ ಹೋದೆ ಅನ್ನೋದು ಗೊತ್ತಾಯ್ತು, ಮೂಡುಶೆಡ್ಡೆಯ ಡ್ಯಾಮ್ಗೆ ಹಾರಿ ಪ್ರಾಣ ಬಿಟ್ಟಿದ್ದಾನೆ. ಬೀದರ್ನಲ್ಲೂ ಗೇಮ್ ಹುಚ್ಚಿಗೆ ದುರಂತ ಅಂತ್ಯ. ಬೀದರ್ನಲ್ಲೂ ಮೊನ್ನೆಯಷ್ಟೇ ಎಂಥದ್ದೇ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದವ ಬೆಂಕಿಯಲ್ಲಿ ಧಗಧಗಿಸಿ ಹೋಗಿದ್ದ. 12 ಲಕ್ಷ ಸಾಲ ಮಾಡಿಕೊಂಡಿದ್ದವ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. 3 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದವ ಇವತ್ತು ಪ್ರಾಣ ಬಿಟ್ಟಿದ್ದಾನೆ. ಒಟ್ನಲ್ಲಿ ಅಂತರ್ಜಾಲ ಅನ್ನೋದು ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರಸ್. ಸ್ವಲ್ಪ ಎಚ್ಚರ ತಪ್ಪಿದ್ರು ಜೀವ ಹೋಗೋದು ಗ್ಯಾರಂಟಿ. ಬೀದರ್ನಿಂದ ದುರ್ಗಪ್ಪ ಹೊಸಮನಿ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.